ಪತ್ರಿಕೋದ್ಯಮದ ಮಹತ್ವವನ್ನೆತ್ತಿ ಹಾಕಿದ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಕಾರ್ಯಕ್ರಮ ಕಲಬುರಗಿಯಲ್ಲಿ ಪತ್ರಿಕಾ ದಿನಾಚರಣೆ ಯುವ ಪತ್ರಕರ್ತರಿಗೆ ಪ್ರೇರಣೆ ನೀಡಿದ ವೇದಿಕೆ. ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಕಚೇರಿ ಪಗಡೆ ಮೀಡಿಯಾ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಹಾಗೂ ನೂತನವಾಗಿ ಆರಂಭಗೊಂಡ ಕಲ್ಯಾಣ ಜ್ಯೋತಿ ದಿನಪತ್ರಿಕೆಯ ಸಹಯೋಗದಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ವರದಿಗಾರರ ಸಭೆಯ ಕಾರ್ಯಕ್ರಮ ಭಾನುವಾರ ಜರುಗಿತು. ಸಂಸ್ಥೆಯ ಅಧ್ಯಕ್ಷರಾದ ಮಹಾದೇವ್ ಎಸ್ ಪಗಡೆ ಅಧ್ಯಕ್ಷತೆ ವಹಿಸಿದ್ದ ಈ ಕಾರ್ಯಕ್ರಮದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ವಿಭಾಗದ ಉಪನ್ಯಾಸಕರಾದ ಡಾಕ್ಟರ್ ತೀರ್ಥಕುಮಾರ್ ಬೆಳಕೋಟ್, ಬಿ ಅಲರ್ಟ್ ವಾಹಿನಿಯ ಸಂಪಾದಕರಾದ ಶಂಕರ್ ರೆಡ್ಡಿ, ಹೋರಾಟಗಾರರು ಮತ್ತು ಯುವ ಚಿಂತಕರಾದ ರಾಜಶೇಖರ್ ಹಿರೇಮಠ್, ಸುದ್ದಿವಾಹಿನಿಯ ನಿರ್ದೇಶಕರಾದ ಶ್ರೀಶೈಲ ಪಗಡೆ ಹಾಗೂ ಹೋರಾಟಗಾರ ಮಲ್ಲಿಕಾರ್ಜುನ್ ಪರ್ತಾಬಾದ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಕಾರ್ಯಕ್ರಮವನ್ನು ಪರಿಸರ ಸ್ನೇಹಿಯಾಗಿ ಆರಂಭಿಸಲಾಗಿದ್ದು, ಅತಿಥಿಗಳು ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿದ್ರು. ನಂತರ ಸುದ್ದಿವಾಹಿನಿಯಲ್ಲಿ ಶ್ರೇಷ್ಠ ಸೇವೆಗೈದ ವರದಿಗಾರರನ್ನ ಹಾಗೂ ಕಲ್ಯಾಣ ಜ್ಯೋತಿ ದಿನಪತ್ರಿಕೆಗೆ ಉಪಸಂಪಾದಕರಾಗಿ ಆಯ್ಕೆಯಾದ ರಾಜಶೇಖರ್ ಎಸ್ ಮಾತೋಳಿ ಹಾಗೂ ಪವನ್ ಕುಲಕರ್ಣಿ ಅವರನ್ನ ಸನ್ಮಾನಿಸಲಾಯಿತು. ವಿಶ್ವಾದ್ಯಂತ ಹೆಗ್ಗಳಿಕೆ ಪಡೀಲಿ ಅಂತ ನಿಮ್ಮೆಲ್ಲರ ಸಮಾಜದಲ್ಲಿರುವಂತಹ ತಪ್ಪುಗಳನ್ನು ಸುಸಂದರ್ಭದಲ್ಲಿ ನಿಮಗೆ ಹೇಳ್ತಾ ಇದ್ದೇವೆ ಅಂತ ನಾವು ಅಭಿಲಾಷೆಯನ್ನು ವ್ಯಕ್ತಪಡಿಸುತ್ತೇವೆ. ಧನ್ಯವಾದ. ವಾಗ್ಮಿಗಳಾಗಿರುತ್ತಾರೆ. ಇನ್ನು ನಿಮಗೆ ಪತ್ರಿಕೋದ್ಯಮದಲ್ಲಿ ಹೆಚ್ಚು ಯಶಸ್ವಿ ಕಾಣಲಿ ಅಂತ ಒಂದು ಶುಭ ಹಾರೈಕೆಯ ಸಂಕೇತವಾಗಿರುತ್ತದೆ ವಹಿಸಲಾಗಿದೆ. ಕಲ್ಯಾಣ ಜ್ಯೋತಿ ದಿನಪತ್ರಿಕೆಯ ಸಹ ಸಂಪಾದಕರಾಗಿ ಅಷ್ಟು ಸಾಧ್ಯವಾದಷ್ಟು ನಿಮ್ಮ ಗ್ರಾಮ ಪಂಚಾಯತಿಯನ್ನು ಅಭಿವೃದ್ಧಿ ಮಾಡಿ ಸಣ್ಣ ಸಣ್ಣ ಸಮಸ್ಯೆಗಳು ತುಂಬಾ ಉದ್ದೇಶವಾಗಿದೆ. ನಿಮ್ಮ ಸಮಾಜ ಕಾರ್ಯ ಹೀಗೆ ಮುಂದುವರಲಿ ಅಂತ ನಮ್ಮ ಆಶೀರ್ವಾದ ಸಿಗ್ತಾ ಇದೆ. ಉಪಸಂಪಾದಕರಾಗಿ ಸರ್, ನಿಮ್ಮ ಒಂದು ಸೇವೆಯಿಂದ ಈ ದಿನಪತ್ರಿಕೆ ಪತ್ರಿಕೋದ್ಯಮದ ಪರಿಷ್ಕೃತ ರೂಪಕ್ಕೆ ಚರ್ಚೆಯ ವೇದಿಕೆ. ಡಾಕ್ಟರ್ ತೀರ್ಥಕುಮಾರ್ ಬೆಳಕೋಟ್ ಅವರು ಭಾಷಣದಲ್ಲಿ ಪತ್ರಿಕೋದ್ಯಮದ ಇತಿಹಾಸ, ಇಂದಿನ ಮಾಧ್ಯಮ ಪರಿಸ್ಥಿತಿ ಮತ್ತು ಪತ್ರಕರ್ತರ ಚೇಂಜಿಂಗ್ ರೋಲ್ ಕುರಿತು ಬೆಳಕು ಚೆಲ್ಲಿದ್ರು. ಪತ್ರಿಕೋದ್ಯಮದ ಶಕ್ತಿ ಜನಸಾಮಾನ್ಯರ ಧ್ವನಿ. ಪತ್ರಕರ್ತರು ಬರೆದ ಸುದ್ದಿ 3ನೇ 4ನೇ ತರಗತಿ ವಿದ್ಯಾರ್ಥಿಗೂ ಅರ್ಥವಾಗುವ ರೀತಿ ಬರೆಯಬೇಕು ಎಂಬ ಸಲಹೆ ಅವರು ನೀಡಿದ್ರು. ಮುನ್ನಡೆ ಸಾಗಿಸ್ತು ಪೊಲಿಟಿಸರ್ ಹಿಡ್ಕೊಂಡು ನಮ್ಮಲ್ಲಿ ಜೇಮ್ಸ್ ಆಗಸ್ಟಿ ಹಿಕ್ಕಿ ಭಾರತದ ಪತ್ರಿಕೋದ್ಯಮಕ್ಕೆ ಕಾರಣೀಕರ್ತರಾಗದು. ಈಸ್ಟ್ ಇಂಡಿಯಾ ಕಂಪನಿ ಅನುಮತಿ ಪಡೆದುಕೊಂಡು ಈ ಒಂದು ಪತ್ರಿಕೆ ಬೆಂಗಾಲ್ ಗೆಜೆಟ್ ಅಂತಕ್ಕಂಥ ಪತ್ರಿಕೆ ಆರಂಭಿಸಿ ಕೊನೆಗೆ ಅವರು ಆ ಈಸ್ಟ್ ಇಂಡಿಯಾ ಕಂಪನಿಯ ಕೆಲವು ಕೆಟ್ಟ ನಡವಳಿಕೆಗಳನ್ನೇ ವಿರೋಧಿಸಿದ್ರು. ಆಮೇಲೆ ಅವರಿಗೆ ಜೈಲು ಅನುಭವಿಸ್ತಕ್ಕಂಥದ್ದು ಸಹ ಬಂತು. ಆಮೇಲೆ ನಮ್ಮ ಕರ್ನಾಟಕ ಪತ್ರಿಕೋದ್ಯಮ ಮಂಗಳೂರು ಸಮಾಚಾರ ಅಂತಕ್ಕಂಥ ಪತ್ರಿಕೆ ಹೊರತಂದರು. ಇದೇ ರೀತಿಯಾಗಿ ವಿಶ್ವದಿಂದ ನಮ್ಮ ಕರ್ನಾಟಕದವರೆಗೂ ಪತ್ರಿಕೋದ್ಯಮ ಬೆಳೆಸ್ಕೊಂಡು ಬಂತು. ಅದ್ರ ಇತಿಹಾಸ ಹೇಳ್ತಾ ಹೋದ್ರೆ ಬಹಳಷ್ಟಿದೆ. ಆದ್ರೆ ಪತ್ರಿಕೋದ್ಯಮ ಇಂದು ಯಾವ ಒಂದು ಗತಿಗೆ ಬಂದು ತಲುಪಿದೆ ಅಂತಕ್ಕಂಥದ್ದನ್ನು ಸಹ ನಾವು ಇತಿಹಾಸದ ಜೊತೆಗೆ ಪ್ರಸ್ತುತ ಸನ್ನಿವೇಶ ಸಹ ನಾವು ಪತ್ರಕರ್ತನ ಪಾತ್ರ ಮತ್ತು ಹೋರಾಟ ಸ್ಪಷ್ಟ ಸಂದೇಶ. ಸಂಪಾದಕ ಶಂಕರ್ ರೆಡ್ಡಿ ಪತ್ರಕರ್ತರು ಎದುರಿಸುವ ಸವಾಲುಗಳು ಹಾಗೂ ಅವರ ಜವಾಬ್ದಾರಿಗಳ ಬಗ್ಗೆ ಮನದಟ್ಟಾಗುವಂತೆ ಮಾತನಾಡಿದ್ರು. ಮೊದಲನೇದಾಗಿ ಪತ್ರಕರ್ತರು ಯಾವ ತರ ಇರಬೇಕು ಅಂತಂದ್ರೆ, ನನ್ನ ವೈಯಕ್ತಿಕ ಅನಿಸಿಕೆ, ಸರ್ಕಾರ ಹಾಗೂ ಜನರ ನಡುವೆ ನಾವೊಂದು ಸೇತುವೆ ತರ ಇರಬೇಕು. ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ನಾವು ಸರ್ಕಾರಕ್ಕೆ ಮುಗಿಸೋ ತರ ಇರಬೇಕು. ಯಾಕಂದ್ರೆ ಜನರಿಗೆ ಹೋಗಿ ಕೇಳೋಂಥದ್ದು ಅವ್ರಿಗೆ ಅಷ್ಟು ಧೈರ್ಯ ಇರಲ್ಲ. ಕೆಲವೊಬ್ರು ಎಜುಕೇಟೆಡ್ ಇರೋದಿಲ್ಲ, ಗೊತ್ತಾಗೋದಿಲ್ಲ ಯಾವ ತರ ಹೋಗಿ ಅವರಿಗೆ ಇದು ಮಾಡ್ಬೇಕಂತ. ನಮ್ಮ ಮುಖಾಂತರ ನಾವು ಅವರಿಗೆ ಸರ್ಕಾರಕ್ಕೆ ತಿಳಿಸ್ಬೇಕು. ಅದೇ ರೀತಿ ನಾವು ಎಲ್ಲೇ ಒಂದು ವರದಿ ಮಾಡಿ ಹೋಗ್ಬೇಕಾದ್ರೆ ನಾವು ಭಾಳ ಫಸ್ಟ್ ಪೇಷನ್ಸ್ ಆಗಿರ್ಬೇಕು. ಫಸ್ಟ್ ಕೇಳಬೇಕು. ಯಾವುದೇ ಒಂದು ಸುದ್ದಿ ಮಾಡಬೇಕು ಅಂತಂದ್ರೆ ಸಂಪೂರ್ಣವಾಗಿ ಅವ್ರಿಗೆ ಏನಂತಂದ್ರೆ ತಿಳ್ಕೊಂಡು ಕೇಸಿದ್ದೆ, ಅವ್ರ ಮಾಹಿತಿ ತಗೊಂಡು ಕೇಸಿದ್ದೆ ಕ್ರಾಸ್ ಚೆಕ್ ಮಾಡಿಕೊಂಡು ಆ ಸುದ್ದಿಯನ್ನು ಬಿತ್ತರಿಸ್ಬೇಕು. ಆಮೇಲೆ ಸಾಕಷ್ಟು ಬಾರಿ ಈಗ ಕೆಲವೊಂದು ಎಕ್ಸಾಂಪಲ್ಸ್ಗಳು ಆದಾಗ, ಇದೇ 2019ರಲ್ಲಿ ಕೋವಿಡ್ ಪ್ರಾರಂಭವಾಯಿತು. ಕೋವಿಡ್ ಪ್ರಾರಂಭವಾದಾಗ ನಮಗೆ ಯಾವ ತರ ಅಂತಂದ್ರೆ, ಈ ಕಡೆ ಆಫೀಸಿಂದ ಸುದ್ದಿ ಕಳಿಸ್ಬೇಕು ಅಂತ ಪ್ರೆಷರ್. ಯಾಕಂದ್ರೆ ಮನೆಯಲ್ಲಿ ಕೋವಿಡ್ ಅದಪ್ಪ, ಬಹಳಷ್ಟು ಡೇಂಜರಸ್, ಹೊರಗೆ ಹೋದ್ರೆ ಪಾಸಿಟಿವ್ ಆಗುತ್ತೇನೋ, ಏನೇನೋ ಬಹಳಷ್ಟು ನಾವು ಒಂಥರ ಹೆಂಗಂತಂದ್ರೆ ಕಂಟೈನ್ಮೆಂಟ್ ಝೋನ್ ಅಲ್ಲಿ ಹೋಗಿ ಸುದ್ದಿ
ಸುದ್ದಿ ಮಾಡ್ತಿದ್ವಿ, ಪಾಸಿಟಿವ್ ಹೋಗಿ ಸುದ್ದಿ ಮಾಡ್ತಿದ್ವಿ, ಹಾಸ್ಪಿಟಲ್ ಹೋಗಿ ಸುದ್ದಿ ಮಾಡ್ತಿದ್ವಿ, ನಮ್ಮ ಜೀವ ಒಂದು ಮುಡುಪೇಟೆ ಕೇಸಿ ಸುದ್ದಿ ಮಾಡ್ತಿದ್ವಿ. ಜನರಿಗೆ ಕರೆಕ್ಟ್ ಆಗಿ ರಿಸಲ್ಟ್ ಕೊಡೋ ಸಲುವಾಗಿ ಇಷ್ಟು ಪಾಸಿಟಿವ್ ಸುದ್ದಿಗಳು ಬೆಳಿಗ್ಗೆ ಆಯ್ತು ಅಂತಂದ್ರೆ ಎಲ್ಲರೂ ನೋಡೋರು ಎಷ್ಟು ಪಾಸಿಟಿವ್ ಬಂದವ, ಎಷ್ಟು ಡೆತ್ ಆಗ್ಯಾವ, ಎಷ್ಟು ಇದು ಆಗ್ಯಾವ ಅಷ್ಟು ಅಂತ. ಇದರಲ್ಲಿ ಪತ್ರಕರ್ತರು ಸಾಕಷ್ಟು ಜನ ಸ್ಟ್ರಗಲ್ ಮಾಡಿ ಆಮೇಲೆ ಕಷ್ಟಪಟ್ಟು ಅವ್ರ ಜೀವನ ಒತ್ತಿ ಇಟ್ಟಿಸಿ ಸುದ್ದಿ ಮಾಡಿದ್ದಾರೆ. ಬಟ್ ಕೆಲ ಜನ ರಾಜಶೇಖರ್ ಹಿರೇಮಠ್ ಅವರು ಪತ್ರಕರ್ತನ ಪೆನ್ ಎಂದ್ರೆ ಖಡ್ಗವಷ್ಟೇ ಎಂದು ಹೇಳಿದ್ರು. ಪತ್ರಕರ್ತನ ಬುದ್ಧಿವಂತಿಕೆಯಿಂದ ಸಮಗ್ರ ವ್ಯವಸ್ಥೆಯಲ್ಲಿ ಬದಲಾವಣೆ ಸಾಧ್ಯವಿದೆ ಎಂದು ನಂಬಿಕೆ ವ್ಯಕ್ತಪಡಿಸಿದ್ರು. ಧ್ವನಿ ಲೇಖನೇ ಶಕ್ತಿ, ಪೆನ್ನೇ ಬದಲಾವಣೆ. ಬರೆಯುವ ಕಾಗದವು ಆಗಲಿ ಸಮಾಜದಲ್ಲಿ ಬದಲಾವಣೆಯ ಕ್ರಾಂತಿಯ ಶಕ್ತಿ. ನಿದ್ರೆಯನ್ನ ಮರೆತವನು, ಸತ್ಯದ ಹಾದಿಯನ್ನ ಹಿಡಿದವನು, ಸತ್ಯಕ್ಕೋಸ್ಕರನೇ ದುಡಿಯುವವನು, ಬಡವರಿಗೆ ನ್ಯಾಯವನ್ನ ಕೊಡಿಸುವ ನಿಟ್ಟಿನಲ್ಲಿ ಸತತ ಪ್ರಯತ್ನವನ್ನ ಮಾಡುವವನು. ಅಂತಹ ಒಂದು ಧೀಮಂತ ವ್ಯಕ್ತಿತ್ವವನ್ನು ಉಳ್ಳುತ್ತಕ್ಕಂತಹ ವ್ಯಕ್ತಿ ಪತ್ರಕರ್ತನನ್ನ ಇಂದು ಸ್ಮರಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮದ ಬಗ್ಗೆ ಒಂದು 4 ಮಾತನಾಡಲು ಇಷ್ಟಪಡ್ತೀನಿ. ಈಗಾಗಲೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಪತ್ರಕರ್ತರು ಯಾವ ರೀತಿ ಇರಬೇಕು, ಪತ್ರಕರ್ತರ ಜವಾಬ್ದಾರಿ ಏನು, ಪತ್ರಕರ್ತರು ಯಾವ ನಿಟ್ಟಿನಲ್ಲಿ ಸಮಾಜವನ್ನ ಸದೃಢವಾಗಿ ತೆಗೆದುಕೊಂಡು ಹೋಗಬೇಕಂತಕ್ಕಂಥದ್ದನ್ನ ಬಹಳ ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ಪುನರ್ ಪ್ರಸ್ತಾಪಿಸುವುದು ಬೇಡ ಅಂತ ನನ್ನ ಅನಿಸಿಕೆ. ಯಾಕಪ್ಪ ಅಂತ ಕೇಳಿದ್ರೆ, ಸಮಾಜ ಇದೊಂದು ಹರಿಯುವ ಸಮುದ್ರ ಇದ್ದ ಹಾಗೆ. ಸಮಾಜ ಇದೊಂದು ಹರಿಯುವ ಸಮುದ್ರ ಇದ್ದ ಹಾಗೆ. ಇಲ್ಲಿ ಏಳು ಬೀಳು ಸಹಜ, ಆದರೆ ಮುಂದೆ ಸಾಗುವುದು ಮನುಷ್ಯನ ಲಕ್ಷಣ ಅಂತಕ್ಕಂಥದ್ದನ್ನ ನಾವು ಹೇಳಬೇಕಾಗ್ತದೆ ಬಂಧುಗಳು. ಪತ್ರಕರ್ತರ ಜೀವನದ ಶೈಲಿ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ಪತ್ರಕರ್ತರು ಎಲ್ಲವನ್ನ ಮರೆತು ತಮ್ಮ ಕುಟುಂಬವನ್ನ ಹಗಲಿರಲಿ ರಾತ್ರಿ ಇರಲಿ ಯಾವುದೇ ಒಂದು ಸುದ್ದಿಯನ್ನು ಬಂದಾಗ ಎದ್ದು ಹೋಗತಕ್ಕಂತಹ ಶಕ್ತಿ ಮತ್ತು ತಾಳ್ಮೆ ಯಾರಿಗಾದ್ರೂ ಕೊಟ್ಟರೆ ಅದು ಪತ್ರಕರ್ತರಿಗೆ ಮಾತ್ರ ಅಂತಕ್ಕಂಥದ್ದನ್ನು ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಪತ್ರಕರ್ತರು ಬೆದರಿಕೆಗಳನ್ನ ಬಹಳ. ಹೋರಾಟಗಾರ ಮಲ್ಲಿಕಾರ್ಜುನ್ ಪರ್ತಾಬಾದ್ ಅವರು ಪತ್ರಕರ್ತನನ್ನ ಸಂವಿಧಾನದ 4ನೇ ಅಂಗವೆಂದು ಪರಿಗಣಿಸಿ ಸಮಾಜದಲ್ಲಿ ಅವರ ಪಾತ್ರವನ್ನ ವಿಸ್ತೃತವಾಗಿ ತಿಳಿಸಿದ್ರು. ಇವತ್ತೆಲ್ಲರೂ ಕೂಡ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನೆಲ್ನ ಫೌಂಡರ್ ಆಗಿರುವಂತಹ ಮಹದೇವಪ್ಪ ಕಾಕಾಜಿ ಅವರು ಇದೊಂದು ಕಾರ್ಯಾಗಾರ ಮಾಡಬೇಕು. ಪ್ರತಿಯೊಂದು ಕೂಡ ಚಿಂತನೆ ಮಂಥನ ಏನಾಗ್ತದೆ ಅಂತಂದ್ರೆ, ಪ್ರತಿಯೊಂದು ಸಮಾಜದಲ್ಲಿ ಆಗಿರುವಂತಹ ಆಗುಹೋಗುಗಳ ಬಗ್ಗೆ ಚಿಂತನೆ ಮಾಡಿ ಎಲ್ಲಿ ಅನ್ಯಾಯ ಅಕ್ರಮ ಆಗ್ತಿದೆಯಲ್ಲ ಅದ್ರ ವಿರುದ್ಧ ಧ್ವನಿ ಎತ್ತುವ ಮುಖಾಂತರ ಜನರಿಗೆ ಒಂದು ಒಳ್ಳೆಯ ರೀತಿ ಸಂದೇಶವನ್ನು ಕೊಡೋ ನಿಟ್ಟಿನಲ್ಲಿ ಏನು ಕಾರ್ಯಕ್ರಮ ಮಾಡ್ತಾರೆ ಬಹಳ ಸಂತೋಷದ ವಿಷಯ ಅನ್ಕೊಂಬಿಟ್ಟು ಸಂದರ್ಭದಲ್ಲಿ ಹೇಳ್ತಿದ್ದಾರೆ. ಅದೇ ರೀತಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಯೊಂದು ನಾಡಿ ಮಿಡಿಗಳನ್ನು ಅರಿತಿ ಆಗುತ್ತಿರುವಂತಹ ಕೆಟ್ಟ ವ್ಯವಸ್ಥೆ, ಪ್ರತಿಯೊಂದು ಅಂಕುಡೊಂಕುಗಳನ್ನು ಜನರಿಗೆ ತಪ್ಪಿಸಿ ಜನರನ್ನು ಜಾಗೃತಿ ಮಾಡುವಂತ ಯಾವ್ದಾದ್ರು ಚಾನಲ್ ಇದ್ರೆ ಅದು ಕಲ್ಯಾಣ ಕರ್ನಾಟಕ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತಂದ್ರೆ ಪ್ರತಿಯೊಂದು ಹಂತದಲ್ಲಿ ಎಲ್ಲಾ ಚಾನಲ್ಗಳು ಒಂದೇ ಒಂದು ಒಂದು ಸುದ್ದಿಯನ್ನು ಬಿತ್ತರಿಸಿದ್ರೆ ನಾವು ಕೂಡ ಅದೇ ಒಂದು ಸುದ್ದಿ ಮಾಡೋದ್ರಲ್ಲಿ ಅದು ಅರ್ಥ ಕೊಡಲ್ಲ. ನಾವು ಹೇಗ್ ಮಾಡ್ಬೇಕು ಅಂತಂದ್ರೆ ಯಾರು ಕೂಡ ಸುದ್ದಿ ಮಾಡಿರಬಾರ್ದು ಅಂತ ಒಂದು ಸುದ್ದಿಯನ್ನು ಬಿತ್ತರಿಸಬೇಕು. ಯಾವ ರೀತಿ ಅಂತಂದ್ರೆ ಸುದ್ದಿ ಹುಡುಕೋದಂತಂದ್ರೆ ಬಹಳ ಒಂದು ದೊಡ್ಡ ಇದಲ್ಲ. ನೀವು ನೋಡ್ತಿರ್ಬೋದು ಕಲ್ಯಾಣ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತಿ ಹಿಡಿದು ಒಂದು MLA MP ಅವರು ಪ್ರತಿಯೊಂದು ಹಂತದಲ್ಲಿ ಭ್ರಷ್ಟಾಚಾರದ ಒಂದು ಗ್ರಾಮ ಪಂಚಾಯತಿ ಹೋಗಿ ಪ್ರತಿಯೊಂದು ಕೂಡ ವ್ಯವಸ್ಥೆ ಆಗ್ತಿರಲಿಲ್ಲ. ಯಾರಿಗೇನೋ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡ್ಬೇಕಲ್ಲ ಅದ್ರಲ್ಲಿ ಲಂಚ ಇದೆ. ಅದು ಪ್ರತಿಯೊಂದು ಹಂತದಲ್ಲೂ ಅವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಯಾರು ಈ ತರ ಪತ್ರಕರ್ತರ ಸಮಸ್ಯೆಗಳತ್ತ ಸತ್ಯದ ದೀಪ ಅಫಜಲಪುರ ತಾಲೂಕಿನ ವರದಿಗಾರ ಯಲ್ಲಪ್ಪ ಪೂಜಾರಿ ಅವರು ಪತ್ರಕರ್ತರು ಎದುರಿಸುತ್ತಿರುವ ಆರ್ಥಿಕ ಸಂಕಷ್ಟ ಹಾಗೂ ಸುಳ್ಳು ಕೇಸುಗಳ ಬಗ್ಗೆ ಅಸಹನೀಯ ಸ್ಥಿತಿಯನ್ನ ಉಲ್ಲೇಖಿಸಿದ್ರು. ಆದರೆ ಪತ್ರಕರ್ತರು ಹೆದರುವುದಿಲ್ಲ, ಏಕೆಂದರೆ ಅವರ ಕೆಲಸವೇ ನೈತಿಕ ಶಕ್ತಿ ಎಂದು ಸ್ಪಷ್ಟನೆ ನೀಡಿದ್ರು. ಸುದ್ದಿಗಳನ್ನು ಬಿತ್ತರಿಸುವುದರ ಬಗ್ಗೆ ಸಮಗ್ರವಾಗಿ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಅದರಲ್ಲಿ ನನ್ನ ಅನುಭವದ ಮಾತುಗಳನ್ನ
ಹೇಳಲು ನಾನು ಬಯಸ್ತೇನೆ. ಏನಂತಂದ್ರೆ ಇವತ್ತು ಕಾಂಪಿಟೇಷನ್ ಯುಗ ಇದೆ. ಪ್ರತಿಯೊಂದರಲ್ಲಿಯೂ ಕೂಡ ಇವತ್ತು ಯಾವ ರೀತಿಯಾಗಿದೆ ಅಂದ್ರೆ ಅದರಲ್ಲಿ ವಿಶೇಷವಾಗಿ ಡಿಜಿಟಲ್ ಮಾಧ್ಯಮದಲ್ಲಿ ಹಾಗೂ ಮತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾ ಮಧ್ಯೆ ಯಾವ ರೀತಿಯಾಗಿ ಒಂದು ಕಾಂಪಿಟೇಷನ್ ಆಗಿದೆ ಅಂತಂದ್ರೆ, ಈಗ ಯಾವುದೋ ಒಂದು ಘಟನೆಯನ್ನ ನಡೆದಿರ್ತಾರೆ, ಇಲ್ಲೊಂದು ಹೋರಾಟ ಮಾಡಿರ್ತಾರೆ, ಒಬ್ಬರು ಹೋರಾಟಗಾರರು ನನಗೆ ಬೇಕಾದಂತ ಹೋರಾಟಗಾರರು ಭಾಷಣ ಮಾಡ್ತಾರೆ, ಆ ಒಂದು ಹೋರಾಟಗಾರರ ಗುಂಪಿನಲ್ಲಿ ಇನ್ನೊಬ್ಬರು ಕೂಡ ಒಂದು ಭಾಷಣವನ್ನ ಮಾಡಿರ್ತಾರೆ. ನನಗ್ ಬೇಕಾಗಿರ್ತಕ್ಕಂಥ ಹೋರಾಟಗಾರರು ಮಾತಾಡಿರ್ತಕ್ಕಂಥ ವರದಿಗಾರಿಕೆಯನ್ನ ನಾನು ಪ್ರಸ್ತುತಪಡಿಸ್ಬೇಕಂತೇಳಿ ನಾನು ಬಂದಿರ್ತೀನಿ. ಅಲ್ಲಿ ನೈಜತೆಯನ್ನ ಹೊರತುಪಡಿಸಿ ನಾವು ಬಿಟ್ಟು ಬೇರೆ ಯಾವುದನ್ನ ಹೇಳಲು ಹೊರಟಿರಲ್ಲ. ಬಟ್ ವಿಷಯ ಒಂದೇ ಆಗಿರ್ತದೆ, ಆದ್ರೆ ಅಲ್ಲಿ ಹೇಳುವಂತ ರೀತಿ ನಮ್ದು ಬೇರೆ ರೀತಿಯಲ್ಲಿ ಆಗಿರ್ತವೆ. ಅದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಕೆಲವೊಂದಿಷ್ಟು ಜನ ಪತ್ರಕರ್ತರ ಮೇಲೆ ಹೋರಾಟಗಾರರು ಕೂಡ ಮುನಿಸಿಕೊಂಡಿರ್ತಕ್ಕಂಥ ಘಟನೆಗಳು ಬಹಳಷ್ಟು ಕಡೆ ಆಗಿದ್ದಾವೆ ಕೂಡ. ಅದಲ್ಲದೆ ಇನ್ನೊಂದು ವಿಶೇಷವಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾವು ವರದಿಗಾರಿಕೆಯನ್ನು ಮಾಡಲು ಹೋದಾಗ ಅಲ್ಲಿ ನೈಜ ವರದಿಯನ್ನ ನಾವು ತೆಗೆದುಕೊಂಡು ಬಿತ್ತರಿಸುವುದಕ್ಕಿಂತ ಮುಂಚಿತವಾಗಿ ನಮಗೆ ಕಟ್ಟಾಕುವಂತ ಪ್ರಯತ್ನಗಳು ಬಹಳಷ್ಟು ಕಡೆ ನಡೀತವೆ. ಏನಂದ್ರೆ ಇವತ್ತು ಒಂದು ಘಟನೆ ಆಗಿರ್ತದೆ, ಆ ಘಟನೆ ಮರುಕಳಿಸಬಾರ್ದು, ಕೆಟ್ಟ ಘಟನೆಯನ್ನ ಮರುಕಳಿಸಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ನಾವು ವರದಿಗಾರಿಕೆಯನ್ನು ಮಾಡಲು ಹೋಗಿ ಆ ವರದಿಯನ್ನು ಸಮಗ್ರವಾಗಿ ನಾವು ತಂದಾಗ ಆ ವರದಿಯನ್ನು ಬಿತ್ತರಿಸಿ ಜನರು ಪ್ರಜ್ಞಾವಂತರಾಗುತ್ತಾರೆ ಅನ್ನುವಂತ ಒಂದು ಭಾವದಿಂದ ಇನ್ನೊಂದು ಕೆಟ್ಟ ಒಂದು ವ್ಯವಸ್ಥೆ ಅದನ್ನು ತಡೆ ಹಾಕುವಂತ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸವನ್ನು ಮಾಡ್ತಾರೆ. ಒಗ್ಗಟ್ಟು ಪತ್ರಕರ್ತರ ಬಲ. ಕಾರ್ಯಕ್ರಮದ ಕೊನೆಗೆ ಸಂಸ್ಥೆಯ ಅಧ್ಯಕ್ಷ ಮಹಾದೇವ್ ಎಸ್ ಪಗಡೆ ಮಾತನಾಡಿ, ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ, ಪತ್ರಕರ್ತರು ಯಾವುದೇ ಬೆದರಿಕೆಗೂ ಹೆದರದೆ ನಿಷ್ಠೆಯಿಂದ ಕೆಲಸ ಮಾಡಬೇಕು ಎಂಬ ಧೈರ್ಯದ ಸಂದೇಶ ನೀಡಿದ್ರು. ಗುಲ್ಬರ್ಗ ಜಿಲ್ಲೆದಾಗೆ ಅಫಜಲ್ಪುರ ತಾಲೂಕು ಸಮಸ್ಯೆಗಳು ಹೆಚ್ಚಿಗಿರ್ತಿರ್ತಾವ ಯಾವಾಗಲೂ. ಆದ್ರ ಎಲ್ಲ ಲಿಂಕ್ ಪೂಜಾರಿಗಳು ಹೇಳಿದ್ರು, ಅವ್ರು ಹೇಳಿದಂತೆ ಅವೆಲ್ಲ ಸತ್ಯ ಅನಿಸ್ತಾವ ನನಗೆ. ಯಾಕಂತ ಕೇಳಿದ್ರೆ ಬಹಳ ರೀತಿಯಿಂದ ಸಮಸ್ಯೆಗಳು ಬರ್ತಾವ. ಅಲ್ಲಿ ನ್ಯೂಸ್ ಮಾಡ್ಕೊಂಡು ಇನ್ನ ಆಫೀಸಿಗೆ ಬಂದಿಲ್ಲ, ನ್ಯೂಸ್ ಹೋದವರು ನ್ಯೂಸ್ ಮಾಡ್ಕೊಂಡು ಆಫೀಸಿಗೆ ಬಂದಿಲ್ಲ. ಇಲ್ಲಿ ನಮಗೆ ಅಡಚಣೆಗಳು ಬಂದಿರ್ತಾವ, ಫೋನ್ಗಳು ಬರ್ತಾವ, ಬೆದರಿಕೆಗಳು ಬರ್ತಾವ, ಅನೇಕ ಸಮಸ್ಯೆಗಳು ಬರ್ತಾವ. ಎಲ್ಲ ಸಮಸ್ಯೆಗಳು ಹೆದರ್ಸ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದ. ಯಾಕಂದ್ರೆ ನಾವು ಈ ಮೀಡಿಯಾ ಈ ಒಂದು ಇದ್ರೊಳಗೆ ನಾವು ಕೆಲಸ ಮಾಡಬೇಕಾದ್ರೆ ಮೊದಲು ಭಯ ಬಿಟ್ಟು ಬದುಕಬೇಕಾಗ್ತದ. ನಾವ್ ಏನಾದ್ರೂ ಭಯ ಕಡಿ ನಾವ್ ಏನಾದ್ರೂ ತಿರುಗಿ ನೋಡಿದೆವು ಅಂದ್ರೆ ಈ ಯಾವ ನಾವು ಕೆಟ್ಟ ಕೆಲಸಗಳು ಈ ದುಷ್ಟರಿಗೆ ಯಾವ್ದು ಹೊರಗೆ ತರಲಿಕ್ಕೆ ಆಗಂಗಿಲ್ಲ. ಕಾರ್ಯಕ್ರಮದ ನಿರೂಪಣೆಯನ್ನ ದತ್ತಾತ್ರೇಯ ಬಿರಾದರ್ ಸುಂದರವಾಗಿ ನಿರ್ವಹಿಸಿದ್ರು. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಹಾಗೂ ಕಲ್ಯಾಣ ಜ್ಯೋತಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕ ಮಲ್ಲಿಕಾರ್ಜುನ್ ಪಗಡೆ ಮತ್ತು ವಿವಿಧ ತಾಲೂಕು ಹಾಗೂ ಜಿಲ್ಲಾ ವರದಿಗಾರರು ಉಪಸ್ಥಿತರಿದ್ದರು.